ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ. ಮೊದಲ ದಿನವೇ ಎಡವಟ್ಟು. ಸೆಲೆಕ್ಟ್ ಮಾಡಿದ್ದ ವಾರ್ಡ್ ಬಿಟ್ಟು ಬೇರೆ ಕಡೆ ನಿಯೋಜನೆ. 15 ರಿಂದ 20 ಕಿಲೋಮೀಟರ್ ದೂರದ ಏರಿಯಾದಲ್ಲಿ ಸಮೀಕ್ಷೆಗೆ ಸೂಚನೆಯನ್ನ ಕೊಡಲಾಗಿದೆಯಂತೆ. ದೂರದ ಏರಿಯಾಗಳನ್ನ ನೋಡಿನೇ ಕಂಗಾಲಾಗಿದ್ದಾರೆ ಸಮೀಕ್ಷಕರು. ಅಷ್ಟು ದೂರ ಹೋಗಲು ಆಗಲ್ಲ ಅಂತ ಕಚೇರಿ ಬಳಿನೇ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಗೆ ತೆರಳದೆ 100ಕ್ಕೂ ಅಧಿಕ ಗಣತಿದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ದಿನದಲ್ಲಿ ಎಲ್ಲ ಸರಿ ಮಾಡೋದಾಗಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭರವಸೆ ನೀಡಿದ್ರಂತೆ. ಸಮಸ್ಯೆ ಸರಿಯಾದ ಮೇಲೆನೆ ಗಣತಿ ಮಾಡ್ತೀವಿ ಅಂತ ಸಮೀಕ್ಷಕರು ಪಟ್ಟು ಹಿಡಿದಿದ್ದಾರೆ. ಸ್ಥಳದಲ್ಲಿ ಅಧಿಕಾರಿಗಳು ಗಣತಿದಾರರ ಮಧ್ಯೆ ಭಾರಿ ವಾಗ್ಯುದ್ಧವೂ ಕೂಡ ನಡೆಯಿತು. ಬೆಂಗಳೂರಿನಲ್ಲಿ ಇವತ್ತು ಜಾತಿ ಗಣತಿಯ ಮೊದಲ ದಿನದ ಸಮೀಕ್ಷೆ. ಆದರೆ ಮೊದಲ ದಿನವೇ ಎಡವಟ್ಟಾಗಿದೆ. ದೂರ ಕಡೆಯಲ್ಲಿ ಸಮೀಕ್ಷೆ ಮಾಡೋದಕ್ಕೆ ನಿಯೋಜನೆ ಮಾಡಿದ್ದಾರಂತೆ ಸಮೀಕ್ಷಕರನ್ನ. ಇದರಿಂದ ಆಕ್ರೋಶಗೊಂಡಿದ್ದಾರೆ. 15 ರಿಂದ 20 ಕಿಲೋಮೀಟರ್ ದೂರದ ಏರಿಯಾದಲ್ಲಿ ಸಮೀಕ್ಷೆ ಮಾಡಿ ಅಂತ ಅಧಿಕಾರಿಗಳು ಸೂಚಿಸಿದ್ದಾರೆ. ಆದ್ರೆ ಇದಕ್ಕೆ ಒಪ್ತಾ ಇಲ್ಲ ಸಮೀಕ್ಷಕರು. ಎಲ್ಲ ಏನು ಚೇಂಜಸ್ ಏನು ಕೇಳಿದ್ದಾರೆ ಪ್ಲೇಸ್ಗಳು, ಅದೆಲ್ಲ ಬದಲಾವಣೆ ಆಗಬೇಕು. ಇಲ್ಲ ಅಂದ್ರೆ ಇರುವಂತ ಎಲ್ಲ ಸಮೀಕ್ಷೆದಾರರು ಇಲ್ಲಿ ದೊಡ್ಡ ಕೂತ್ಕೊಂತೀವಿ ಅಂತ ತಮ್ಮ ಮಾಧ್ಯಮ ಮಾಡ್ತೀವಿ. ಇವತ್ತು ಒಬ್ಬರು ಹೆಣ್ಮಗಳು ಹೋಗಿ ಸಮೀಕ್ಷೆ ಮಾಡಬೇಕು. ಅಲ್ಲಿ ಜಾತಿಗಳಲ್ಲಿ ಕೇಳಬೇಕಾದಂತ ಒಂದು ಗಲಾಟೆ ಆಯಿತು. ಒಂದು ಏನೋ ಇದಾದಾಗ ಅವ್ರಿಗೆ ಸುರಕ್ಷತೆ ಏನು, ಇವ್ರಿಗೆಲ್ಲ ಏನು ಸುರಕ್ಷತೆ ಇದೆ, ಸರ್ಕಾರ ಅದನ್ನು ಗಮನ ಹರಿಸ್ಬೇಕು. ಇದೆಲ್ಲ ಏನಿವತ್ತು ಎಲ್ಲ ಏನು ಚೇಂಜಸ್ ಏನು ಕೇಳಿದ್ದಾರೆ ಪ್ಲೇಸ್ಗಳು, ಅದೆಲ್ಲ ಬದಲಾವಣೆ ಆಗಬೇಕು. ಇಲ್ಲ ಅಂದ್ರೆ ಇರುವಂತ ಎಲ್ಲ ಸಮೀಕ್ಷೆದಾರರು ಇಲ್ಲಿ ದೊಡ್ಡ ಕೂತ್ಕೊಂತೀವಿ ಅಂತ ತಮ್ಮ ಮಾಧ್ಯಮ ಮಾಡ್ತೀವಿ. ಇವತ್ತು ಒಬ್ಬರು ಹೆಣ್ಮಗಳು ಹೋಗಿ ಸಮೀಕ್ಷೆ ಮಾಡಬೇಕು. ಅಲ್ಲಿ ಮೊದಲ ದಿನವೇ ಬೆಂಗಳೂರಿನಲ್ಲಿ ಜಾತಿ ಗಣತಿ ಎಡವಟ್ಟು. ಮಧ್ಯಾಹ್ನ ಆದರೂ ಪೂರ್ಣ ಪ್ರಮಾಣದಲ್ಲಿ ಸಮೀಕ್ಷೆನೇ ಶುರುವಾಗಿಲ್ಲ. ಮಲ್ಲೇಶ್ವರದ ಪಾಲಿಕೆ ಕಚೇರಿಯಲ್ಲಿ ಸಮೀಕ್ಷೆದಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಲವು ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಸಮೀಕ್ಷೆದಾರರೇ ಬಂದಿಲ್ಲ. ಆರೋಗ್ಯ ಸಮಸ್ಯೆ, ವಾರ್ಡ್ ಅದಲು ಬದಲು ಕಾರಣ ಹೇಳಿದ್ದಾರೆ ಸಿಬ್ಬಂದಿ. ನೋಡಲ್ ಅಧಿಕಾರಿಗಳಿಗೆ ವಿನಾಯಿತಿ ನೀಡುವಂತೆ ಸಿಬ್ಬಂದಿಗಳು ಮನವಿ ಮಾಡಿದ್ದಾರೆ. ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಇನ್ನೂ ಕೂಡ ಗಣತಿದಾರರು ಬಂದಿಲ್ಲ. ಇಂದಿನಿಂದ ಬೆಂಗಳೂರಿನಾದ್ಯಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಆರಂಭಕ್ಕೂ ಮುನ್ನವೇ ವಿಘ್ನ ಅನ್ನೋ ರೀತಿಯಲ್ಲಿ ಬೆಳಗ್ಗಿನಿಂದಲೇ ಸಮೀಕ್ಷೆಗೆ ಬಂದಂತಹ ಸಿಬ್ಬಂದಿಗಳು ಇವತ್ತು ಬಿಬಿಎಂಪಿಯ ಒಂದು ಮುಂಭಾಗದಲ್ಲಿ ಧರಣಿಯನ್ನ ಕೂತಿರ್ತಕ್ಕಂಥದ್ದು. ಅವರೆಲ್ಲರ ಒಂದು ಮನವಿ ಒಂದೇನೆ, ಅವರಿಗೆ ಆಗಿರುವಂತಹ ಒಂದು ಆಪ್ ಮೂಲಕ ಅವರಿಗೆ ವಾರ್ಡ್ಗಳನ್ನ ಸಮೀಕ್ಷೆಗಾಗಿ ಅಲರ್ಟ್ ಮಾಡಲಾಗಿದೆ. ಆದರೆ ಆ ವಾರ್ಡ್ಗಳು ಏನಂದ್ರೆ ಅವರಿರುವ ಜಾಗದಿಂದ ಸುಮಾರು 1.5-2 ಗಂಟೆಗಳಷ್ಟು ಕಾಲ ದೂರ ಇದೆ ಅಂತಕ್ಕಂಥದ್ದು. ಸೊ ಅಲ್ಲಿಗೆ ನಾವು ಹೋಗಲಿಕ್ಕೆ ಸಾಕಷ್ಟು ಸಮಯ ವ್ಯರ್ಥವಾಗುತ್ತೆ ಅಂತಕ್ಕಂಥದ್ದು. ಬನ್ನಿ, ಅವರೇ ಸಾಕಷ್ಟು ಜನ ಇದ್ದಾರೆ, ಕೇಳೋಣ ಏನ್ ಅವರ ಒಂದು ಬೇಡಿಕೆ ಅಂತ ತಿಳ್ಕೊಳ್ಳೋಣ. ಸಾಕಷ್ಟು ಜನ ಇವತ್ತು ಸಮೀಕ್ಷೆಗೆ ಹೋಗಿಲ್ಲ. ಈಗಲೂ ಕೂಡ ಬಿಬಿಎಂಪಿಯ ಕಚೇರಿಯ ಮುಂಭಾಗದಲ್ಲೇ ಇರತಕ್ಕಂಥದ್ದು ಮಲ್ಲೇಶ್ವರಂನಲ್ಲಿರುವಂತಹ ಐಪಿಪಿ ಕಚೇರಿ ಇದು. ಸೊ ಇಲ್ಲಿ ಇವರಿಗೆ ಟ್ರೈನಿಂಗ್ ಗಳನ್ನು ಕೂಡ ಮಾಡಲಾಗಿತ್ತು. ಸಾಕಷ್ಟು ಜನ ನೀವು ನೋಡಬಹುದು, ಇವರೆಲ್ಲರೂ ಕೂಡ ಈಗಾಗಲೇ ಸರ್ವೆಗೆ ಅಲರ್ಟ್ ಮಾಡಿರ್ತಕ್ಕಂಥದ್ದು, ಅವರಿಗೆ ಜಾಗಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅವರು ಯಾರೂ ಕೂಡ ಡ್ಯೂಟಿಗೆ ರಿಪೋರ್ಟ್ ಆಗಿಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ. ಬನ್ನಿ ಸರ್, ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋದು, ಆದ್ರೆ ಇವತ್ತಿನ್ನೂ ಕೂಡ ಸಮೀಕ್ಷೆಗೆ ಹಾಜರಾಗಿಲ್ಲ. ನಿಮ್ಮ ಮನವಿ ಏನು? ಅಂದ್ರೆ ಬಿಬಿಎಂಪಿಯ ಮುಂಭಾಗ ಕೂತಿದ್ದೀರಾ, ಇವಾಗ ಕೆಲವೊಂದು ಮನವಿಗಳನ್ನ ಇಟ್ಕೊಂಡು ಏನ್ ಮನವಿ ಸರ್ ನೀವು? ಮೇಡಮ್, ನಮ್ಮ ಮನವಿ ಇಷ್ಟೇ. ನಮಗೆ ವಾರ್ಡ್ ನಾವು 10 ಆಪ್ಷನ್ ಕೊಟ್ಟಿದ್ವಿ. 10 ಆಪ್ಷನ್ ಅಲ್ಲಿ ನಮಗೆ ಯಾವುದೋ ಒಂದು ವಾರ್ಡು ಅವರು ಅಲಾಟ್ ಮಾಡಿಲ್ಲ. ಇದು ಅನ್ಸೈಂಟಿಫಿಕ್ ಆಗಿ ಎಲ್ಲೆಲ್ಲೋ ಕೆಲವರಿಗೆ 25-35 ಕಿಲೋಮೀಟರ್ ದೂರ ವಾರ್ಡ್ ಅಲಾಟ್ ಮಾಡಿದ್ದಾರೆ. ಇಲ್ಲೊಬ್ರು ಮಹಿಳೆ ಕೂತಿದ್ದಾರೆ ನಮ್ಮ ಇಲಾಖೆಯವರೇ, ಅವ್ರಿಗೆ ಸುಮಾರು 25-30 ಕಿಲೋಮೀಟರ್ ದೂರ ಅಲಾಟ್ ಮಾಡಿದ್ದಾರೆ ವಾರ್ಡ್ನ. ಈಗ ನಾವು ಸಮೀಕ್ಷೆ ಮಾಡೋರು ಸಮೀಕ್ಷೆ ಯಾರು ಮಾಡಲ್ಲ ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್. ಇಲ್ಲಿ ಎಲ್ಲ ಸಮೀಕ್ಷೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡು ಬಂದಿದೀವೆಲ್ಲ. ಮನವಿ ಮಾಡಿದ್ರ ಇವಾಗ ಒಳಗಡೆ ಅಧಿಕಾರಿಗಳು ಏನ್ ಹೇಳಿದ್ರು? ಮನವಿ ಮಾಡ್ತಾ ಇದೀವಿ, ಲೆಟರ್ ಕೊಟ್ಟೋಗಿ ಅಂತಿದ್ದಾರೆ. ಲೆಟರ್ ಕೊಟ್ಟಿದ್ರೆ ಏನು ಯೂಸ್ ಆಗಲ್ಲ, ಹೋಗಿ ರಿಪೋರ್ಟ್ ಆಗ್ರಿ ಅಂತ ಹೇಳ್ತಿದ್ದಾರೆ. ನಿಮ್ನೆಲ್ಲ ಅಲರ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ರಿಪೋರ್ಟ್ ಆಗಿ ಅಂತಿದ್ರೆ, ಅಲ್ಲಿ ರಿಪೋರ್ಟ್ ಆದ್ರೆ ಮುಗೀತು ಮೇಡಮ್, ನಾವು ಕಮಿಟೆಡ್ ಅಂತ ಅರ್ಥ. ಅಲ್ಲೇ ಡ್ಯೂಟಿ ಮಾಡಬೇಕು. ಮೊದಲೇ ಕೊಟ್ಟಿರುವಂತ ಟೈಮ್ಸ್ ಕಡಿಮೆ. ಸೊ ನೀವು ಇವತ್ತು ಕೂಡ ಟೈಮ್ ಇಲ್ಲಿ ವೇಸ್ಟ್ ಆದ್ರೆ ನಿಮ್ಗೆ ಇನ್ನೂ ಕೂಡ ಹೊರೆ ಆಗೋದಿಲ್ವಾ ಅಂತ? ಹೊರೆ ಆಗುತ್ತೆ ಮೇಡಮ್. ಇವ್ರು ಹೇಳ್ಬೇಕಲ್ಲ ಮೇಡಮ್ ಅದನ್ನ. ಇವ್ರು ನಮಗೆ ಏನು ನಮಗೆ ತೊಂದರೆ ಇದೆಯೋ ಅದನ್ನ ಸರಿ ಮಾಡ್ಬೇಕಲ್ವಾ ಈಗ ಇವ್ರು ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.